ತಾತ ನೀನ್ ಬಕ್ರ ಮಾಡ್ತಾರ ಹುಳ ಐತದ್ರಾಗ DVG ಅವರು ಬರೆದಿರೋ ಒಂದು ಒಳ್ಳೆ ಸಾಲುಗಳನ್ನ ನೋಡಿಕೊಂಡು ಕೇಳಿಕೊಂಡು ಅಳವಡಿಸ್ಕೊಂಡು ಮತ್ತೆ ಮನೆಗೆ ಬಂದೆ. ಸೊ ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮ ಅವರೆಲ್ಲ ಬಂದಿದ್ರು. ಬಂದಾಗಿಂದ ತಿಂತಾನೆ ಇದ್ರ ಹೋಟ್ಲಾಗ ಏನು ಪರೋಟ ಮಾಡ್ಬಿಟ್ಟಿದ್ಯಾ? ಏನಮ್ಮ ಮಾಡ್ತಾ ಇದೆಯಾ ನೋಡಿ ಗೈಸ್, ತಿಂತವ್ರೆ ಲಾಗ್ ಮಾಡಕ್ಕ. ನಮ್ಮಮ್ಮ ನೋಡಿ ಗೈಸ್ ಹಿಂಗೆ ತಿಂತವಳೆ. ತಾತ ನೀನ್ ಬಕ್ರ ಮಾಡ್ತಾರ ಹುಳ ಐತದ್ರಾಗ. ಅಪ್ಪ ನಮ್ಮ ಯಜಮಾನ ಎಷ್ಟು ನೀಟಾಗಿ ಮಾಡ್ತಾರ, ಅವ್ನು ನೀಟಾಗಿಲ್ಲ ಅಂದ್ರು ಮಟನ್ಗಳು ಎಷ್ಟು ನೀಟ್ ಕತ್ತಿಸ್ತಾರೆ. ನಿಜವಾಗ್ ಹುಳ ಆಯ್ತು. ನೀನ್ ತಿನ್ನಿಲ್ಲ? ನಾನು ತಿನ್ನಿಲ್ಲ. ತಿಂದೆ ಅಂತೆ? ನಾನು ತಿನ್ನಿಲ್ಲ. ಹುಳ ಐತೆ ಅದ್ರಾಗ. ಎರಡೇ ಪುಡಿ ಹಾಕೊಂಡಿದ್ದ ಅವ್ರು ತಿನ್ನಿಲ್ಲ. ಅದು ಹುಳ ಆಗಪ್ಪ. ಇದು ಅವರೇ ಕಾಳಿದ್ದು ಮೊಳಕೆ ಇರ್ತದೆ ನೋಡ, ಅದ್ ನಾವು ಹೇಳಿದ್ದಪ್ಪ. ಅವರೇ ಕಾಳು ಹಾಕಿದ್ಯಾ ಅದ್ರಾಗ? ಅವಳು ತಿನ್ನೋರ್ಗೆ ಯಾವತ್ತ ಹಂಗೆ ದರಿದ್ರತೋಳೆ ಸಾಯಿಸ್ಬಿಡ್ತೀನಿ ನಿನ್ನ. ಬೇಡ ಮತ್ತೆ ಬಿಡಮ್ಮ. ನಮ್ಮ ನಾಳೆ ಇಲ್ಲಪ್ಪ ಎಲ್ಲೋ ನೋಡ್ದ ಮೊಮ್ಮಗಳು ಇದು ಮಾಡಿದ್ರೆ ನಮ್ಮ ಅಪ್ಪನು ಏ ಅದ್ ಕಾಳು ಹಾಕಿದ್ದೆ ದರಿದ್ರ ಮುಂದೆ ಇದು ಮಾನಸ ಇದು ಒಗಿಬೇಕು. ಏನ್ ಮೂಳೆ ತಗೊಳ್ದ್ರೆ ಇಲ್ಲಿ ತಗೊಳ್ದ್ರೆ ನೋವಲ್ಲ, ಅವ ತಗೊಳ್ದ್ರೆ ನೋವಲ್ಲ. ನನ್ನ ಮಾತು ಕೇಳ್ತದ ಏನಮ್ಮ ಅಪ್ಪ ನಿಜಾಗ್ಲಿಲ್ಲ ಕಲ್ದಿರಪ್ಪ ನೋಡ್ಬಿಟ್ಟೆ. ಇವಾಗ ಅಕ್ಕನ್ ತಿನ್ಲಿ 2 ಸಲ ಕೇಳ ಎಷ್ಟು ಚೆನ್ನಾಗಿಲ್ಲಕ್ಕ. ಎರಡು ಕಾಲ ಲಿಕ್ಸ್ ಹೋಗ್ಲಿ ಬಿಡವ, ನಾನು ಆಮೇಲೆ ತಿಂತೀನಿ. ಅಪ್ಪ ಮತ್ತೆ ಕಾಳ ತಿನ್ನಿಲ್ಲ ಸುಮ್ಮನೆ ಹೇಳಿದ್ದು. ಇಲ್ಲ ಎತ್ತಪ್ಪ ಎಲ್ಲೋ ಮುಂದೆ ಇಲ್ಲಪ್ಪ ನಿನ್ನಾಳೆ ಇಲ್ಲಪ್ಪ. ಆಯ್ತಿಲ್ಲ ಬಿಡ್ರಪ್ಪ. ಭೋಜನ ಬಿಟ್ಟಿಚ್ಚಿ ಉಂಡೆ ಕಾಲು ಹಾಕೈತಿ. ಹಾಕೊಡು ಆದ್ರೆ ಆಗ್ಲಿ ಹಾಕೊಡಮ್ಮ. ಹೇಳು ಇರ್ಬೇಕಲ್ಲ ಅಮ್ಮನ್ ಬಲೆ ಡ್ರಾಮಾ ತಾತನ ಹತ್ರ ಹೇಳು. ಹೇಳ ಬೇಗ ಹೇಳು, ಬೇಗ ಹೇಳು. ನನಗೆ ಗೊತ್ತಿಲ್ಲ, ಇವಾಗ ಹೇಳಿದೆ ಸರಿ. 1,000 ರೂಪಾಯಿ ಅಂತ ಕೊಟ್ಬಿಡಪ್ಪ. ಕೊಟ್ಟಿದ್ದೀನಿ 1000. ಅಮ್ಮ ಅದು ಸ್ಯಾರಿಗಮ್ಮ, ನಾನು ಕೆಲ್ಸಕ್ಕೆ ಹೋಗಿದ್ರೆ 2,000 ರೂಪಾಯಿ ಸಲೋಗಿರೋದು, ಅವತ್ತು ವಾಪಸ್ ಬಂದ್ಬಿಟ್ಟಿದ್ದೀನಿ. ಹೇಳಮ್ಮ. ಅಮ್ಮ ಹೇಳು ನೀನು, ದರಿದ್ರ ಮುಂದೆ ಅದಕ್ಕೆ ಹಂಗೆ ಹೇಳು ನೀನು. ದರಿದ್ರ ಮುಂದೆ ಅದಕ್ಕೆ ಹಂಗೆ 2,000 ನೋಡಿದೆ ಮಾನಸ ಹೆಂಗ್ ಮಾಡ್ಕ ಅವ್ಳು ಕಿರಕ್ಕೆ ಹೆಚ್ಚು ನಿನಗಿಲ್ಲ. ಅಲ್ಲಿ ನೋಡ್ತಾ ಅವತ್ತು ಅವ್ಳು ಕಾಸು ಮಾತ್ರ ಹೆಂಗ್ ಕುಡಿಕೊಂಡು ತಿರ್ಗ ಏನ್ ಬೇಕು ಎಲ್ಲ ತಗೊಳ್ತಾಳೆ. ನೀನು ಬಾಯಿ ಬಿಟ್ರೆ ಇನ್ನೇನು ಇಲ್ಲ ನಿನ್ಕ, ಬಾಯಿ ಬಿಟ್ರೆ ಇನ್ನೇನು ಇಲ್ಲ ನಿನ್ಕ. ತಿನ್ನಕ್ ಸರಿ ನೀನು. ಅದೇ ತಿಂತೀಯ ದರಿದ್ರ ಮುಂದೆ ಅದು ತಿಂದು ಸಾಯಲ್ಲ ನೀನು. ಏನಿಲ್ಲ ನಿನಕ ಸಾಕ ಮತ್ತೆ 2 ಎತ್ತಿಟ್ಬಿಡ್ತೀನಿ. ಅಲ್ಲ ನಿನ್ನಿಂದನೇ ನಾನು ಅಲ್ಲೂ ನಮ್ದಾಗಿರಂಗಿಲ್ಲ, ಇಲ್ಲೂ ನಮ್ದಾಗಿರಲ್ಲ. ಹೋಗಿ ಇವಾಗ ನಾನು ಏನು ಹೇಳ್ದೆ ಅಂತ ಅಮ್ಮ ಮಾಡ್ತಾಳೆ. ಅಮ್ಮ ನಿಮ್ಮ ಅಪ್ಪನೇ ಇವಾಗ ಕೇಳಿಸ್ಕೊತ ನಮ್ಮ ಅಮ್ಮನ ಹೇಳ್ತಾವಳು ಕೊಟ್ಬಿಡು. ಇನ್ನ ನಾನು 3,000 ಕೊಡ್ಬೇಕು. ಮೊನ್ನೆ ಬೆಂಗಳೂರಿಗೆ ಹೋದಾಗ 2,000 ಇಸ್ಕೊಂಡಿದ್ದೀನಿ. ಅಯ್ಯೋ ಮರ್ಯಾಕಂತ 4,000 ಇಸ್ಕೊಂಡ್ ಬಂದಿದ್ದೀನಿ. $3,000 ಕೊಡಪ್ಪ. ಅಯ್ಯೋ
ಇವಾಗ ನಾನು ಎಷ್ಟು ಬಾಧಿ ಬೀಳ್ತಾ ಇದ್ದೀನಿ. ಈಸ್ಕೊಳಮ್ಮ. 1,000ನ 1,000 ಲಾಸ್ಟು, ಇನ್ನೇನು ಕೇಳಲ್ಲ ನಾನು, ಪ್ರಾಮಿಸು. ಏನಾದ್ರು 1,000 ಮಾನಸಕ್ಕೂ 1,000. ಹ್ಞೂ ಹೇಳು, ಆಯ್ತು ಅಷ್ಟೇ. ಹೇಳ್ಬಿಡು ತಾತಂಗ. ತಾತ ನಿಮ್ಮ ಮಗಳ ಕೇಳ್ತಾ ಇರೋದು ಕೊಡ್ಬೇಕಂತ. ಹಾಂ ಬೇಕಿದ್ದು 2,000 ಬಂತು, ಏನು ಮಾಡ್ತೀವಿ? ಇಸ್ಕೊಂಬಿಟ್ಟ. ಇನ್ನೇನು ಇಲ್ಲ ಮನೆ 1,000 ಇಸ್ಕೊಂಡು. 1,000 ತಾತೀನಿ, 1,000 ಕೊಡು. ಆಮೇಲೆ ನಮ್ಮ ಫೋನಿಂದ 550 ರೂಪಾಯಿ ಕಳಿಸ್ಕೊಂಡವಳೆ. ಅಮ್ಮ ಅದು ಎನ್ಬಿಟ್ಟಿಯಲ್ಲ ಕಾಸಮ್ಮ, ಕಾಲೇಜ್ದು ಎಕ್ಸಾಮ್ ಫೀಸು. ಅದನ್ನ ಕಳ್ಸಿದ್ದೀನಿ. ಮಾನಸ ಅವತ್ತು ಈ ಅಕ್ಕನ ಹತ್ರ ಹೋಗಿದ್ಲಲ್ಲ, ಸಿಂಧು ಅಕ್ಕನ ಹತ್ರ, ಅವಳು 500 ರೂಪಾಯಿ ಕಟ್ಟಿದ್ಲು ನೋಡು. ಅದೇ ಥರ ನಮ್ದು ಎಕ್ಸಾಮ್ ಫೀಸ್ ಅದು. ನೋಡಮ್ಮ ಈ ಆಯ್ತು, ಅಪ್ಪನ, ನಿಮ್ಮ ಅಪ್ಪನ ಕೇಳು. ನಮ್ಮ ಅಪ್ಪ ಹೋಗ್ರಮ್ಮ. ಅದೇ ಬಂದು ನಾನು ಕೇಳ್ತೀನಿ, ನಾನು ಎಲ್ಲಿ ಹೋಗ್ತೀನಿ, ನಾನೇ ತಿರ್ಗಾಡ್ತಾ ಅಲ್ಲಮ್ಮ, ಇದ್ದೀನಿ. ಎಲ್ಲ ನಾನೇ ಮಾತಾಡ್ತೀನಿ. ತಿರ್ಗಾಟ ಹಾಕಿದ ಮೇಲೆ ರೋಪ್ ಹೊಡಿತೀಯ. ಎಕಡ ತಕೊಂಡ್ ಹೊಡ್ಬಿಡೋಣ ಅಂತ ಅಪ್ಪ ಇವಾಗ ಅವ್ರ ಪಾಡಿ ಎಲ್ಲಿ ಇದ್ಕೊಂಡ್ಲಿ ನೀನ್ ಕೇಳಿ. ನಾನೇನ್ ಬೇಡ ಸರಿ ಹೋಗು, 1,000 ರೂಪಾಯಿ ಕೇಳ್ಬಿಡ್ಬೇಕು. ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ತೀನಿ ಇರು. ಯಾರನ್ನ ಕೊದ್ರೆ ಕುಕ್ಕರ್ಸ್ತೀನಿ. ಏನ್ ನಿಮ್ಮ ಅಮ್ಮನ್ಕೇನ ಅಮ್ಮ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಮ್ಮ, ಅವತ್ತು ಹುಷಾರಿರಲಿಲ್ಲ, ವಾಪಸ್ ಬಂದ್ಬಿಟ್ಟೆ. ನಾನು ಅದಕ್ಕೋಸ್ಕರನೇ ಹೋಗಿತ್ತು. ನಮ್ಮಲ್ಲಿ ಆಗಲ್ಲ ಹೋಗ್ ಸ್ವಾಮಿ, ನಾನು ಆಗಿದ್ ನನಗೆ ಆಗೋತಿಯ ನೀನ್ ಹೋಗ್ಬೇಡ ನೀ ಅಲ್ಲಿ ನನ್ನ ಕೈಯಾಗ ಆಗಿಲ್ಲಮ್ಮ. ಅಲ್ಲಿ ನಂಗೇನು ಗೊತ್ತಿಲ್ಲ. 2 ವರ್ಷ ಮಾಡಿ ಅಲ್ಲ 2,000 ಒಂದಿನಕ್ಕೆ 2,000 ಕೊಡ್ತೀನಿ ಅಂತ ಗೊತ್ತಿದ್ರು ನಾನು ವಾಪಸ್ ಬಂದಿದ್ದೀನಿ. ನಂದು ಯೋಚನೆ ಮಾಡವತ್ತು ಎಷ್ಟು ಹುಷಾರಿರಲಿಲ್ಲ. ಇವಾಗ ಜಾಸ್ತಿ ಮಾಡ್ಬಿಟ್ಟು ಆಫ್ ಮಾಡೋಗು. ಇವಾಗ ಜಾಸ್ತಿ ಮಾಡ ಒಂದಿನಕ್ಕೆಲ್ಲ ಹೋಗ, ಅದು ಸ್ವಾತಂತ್ರ್ಯ ದಿನಾಚರಣೆ ಇತ್ತು. ಗೌರ್ಮೆಂಟ್ ರಜೆ ಇದ್ದಿದ್ದಕ್ಕೆ 2,000 ರೂಪಾಯಿ. ಒಟ್ಟಿ ತಾನೆ ಗೌರ್ಮೆಂಟ್ ರಜೆ ಇದ್ದಿದ್ದಕ್ಕೆ ಮಾತ್ರ ಡಬಲ್ ಹಾಕೋದು. ಬಾಲ ಆಗೋಯ್ತು. ಮಾನಸ ಮಾಡ್ಕೊಂಡ್ ಬಂದ್ಲು ಪಾಪ ಅವಳೆ. ನಾನು ಓದ್ತಾ ಇದ್ದೆ, ಹೋಗ್ಬಿಟ್ಟು ವಾಪಸ್ ಬಂದಿದ್ದೀನಮ್ಮ. ಕಲ್ಲಾಗ ಗುಳ್ಳಿಗಳು ಬಂದ್ಬಿಟ್ಟು ಮನಸ್ಸ ಅವಳನ್ನು ನೋಡಕ್ ಆಗೋದು ಇನ್ನೇನು ಎಷ್ಟು ಮಾಡ್ತಾಳೆ. ಅಲ್ಕೋ ನೋಡ್ ನಾನು ಕುಡ್ದು. ಸುಮ್ಮನೆರೋ. ಓ ಅಮ್ಮ ಕುತ್ಕೋ. ಒಳ್ಳೇದಾಗ್ಬಿಡ್ತು. ಏನನ ಮಾಡ್ಕೊಂಡು ಸಾಯೋಗ್ರಮ್ಮ, ನನ್ಗೆ ಏನು ಹೇಳ್ಬೇಡ್ರಮ್ಮ ಸ್ವಾಮಿ, ನಾನೇ ಭಿಕ್ಷೆ ಬೇಡ್ತೀನಿ. ಸರಿ ಇವಾಗ 1,000 ರೂಪಾಯಿ ಇಸ್ಕೊಡ್ತಾರೆ ನಂದು. ಓ ನೀನು ಹೇಳಪಟ್ಟು ಏನು ಪೇಂಟ್ ಬಸವರಾಜಪ್ಪ ಇಟ್ಕೊಂಡಿಯಲ್ಲಿ ಎಮ್ಮೆಲಿ ಕೇಳಿಸ್ಕೊಬಿಡ್ತು, ಅದ ಕೊಡ್ಬೇಕಂತೆ ನಿಮ್ಮ ಮಗಳು ಹೇಳ್ತಾವಳೆ. ಇಷ್ಟೇ. ಮಗಳು ಹೇಳಿಲ್ಲ ಅಂದ್ರೆ ಕೊಡ್ತೀನಿ, ನನ್ನ ಹತ್ರ ಇಲ್ಲ. ಅದೇ 20ನೇ ತಾರೀಕು ಇಲ್ಲ ಕೊಟ್ಬಿಡ್ಬೇಕು. 8,000 ಚೀಟಿ ಕಟ್ಬೋದು. ಪರವಾಗಿಲ್ಲ. ಶಿವನಂದಕ್ಕೆ ಸಾಟಿ ಯಾರು ಇಲ್ಲ ಕಂಡೆ ಸಾಟಿ ಮುತ್ತು ಬೇಡ ರೊಕ್ಕ ಕಷ್ಟ. ಅಮ್ಮನಿ ಇನ್ನೇನ್ ತಾಯಿದು ಡ್ಯಾನ್ಸ್ ಹೇಳ್ಬೇಕು. ಈಸಿದಾಕು ಡ್ಯಾನ್ಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಫುಲ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಡ್ಯಾನ್ಸ್ ವಿಡಿಯೋ. ಥ್ಯಾಂಕ್ ಯು.